ಮುದೇನೂರಿನಲ್ಲಿ ನಡೆದ ಕಾರ್ಮಿಕ ದಿನಾಚರಣೆ. ವರದಿ ಡಿ ಪರಶುರಾಮಪ್ಪ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಮೇ 1ರಂದು ಈ ದಿನ ಬೆಳಗ್ಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಸರಳವಾಗಿ ಸಾಂಕೇತಿಕವಾಗಿ ಜರುಗಿತು. ಬೆವರು ಸುರಿಸುವ ವರ್ಗವೇ ಕಾರ್ಮಿಕರು ಸರ್ಕಾರದ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಕಾರ್ಮಿಕರು ಸಬಲರಾಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೊಟ್ಟ ಮೊದಲು ಸರ್ಕಾರದ ಕಾರ್ಮಿಕ ಸಚಿವರಾಗಿ ಕಾರ್ಮಿಕರಿಗೆ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದರು. ಕಾರ್ಮಿಕರು ತಮ್ಮ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಲ್ಲಿ ಹಿಂದೇಟು ಹಾಕುತ್ತಿದ್ದು, ಕಾರ್ಮಿಕರು ಸಬಲರಾಗುವ ಹೊರತು ಸೌಲಭ್ಯಗಳು ಸಿಗುವುದಿಲ್ಲ ಎಂದು ಕಾರ್ಮಿಕ ಇಲಾಖೆಯ ಅಧಿಕಾರಿ ಕುಳ್ಳಯ್ಯ ಅವರು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಪ್ರಧಾನ ಕಾರ್ಯದರ್ಶಿ ಹಳ್ಳಿ ಅಂಜಿನಪ್ಪ ಅವರು ಮಾತನಾಡಿ, ಕಾರ್ಮಿಕರು ಈ ದೇಶದ ಜೀವಾಳ. ಕಾರ್ಮಿಕರಿಲ್ಲದೆ ಯಾವುದೊಂದು ಕೆಲಸಗಳು ನಡೆಯಲು ಸಾಧ್ಯವಿಲ್ಲ. ಕಾರ್ಮಿಕರಿಲ್ಲದೆ ಏನು ಮಹತ್ವದ ಕಾರ್ಯಗಳು, ಕಂಪನಿಗಳು, ಸರ್ಕಾರ, ಅರೆ ಸರ್ಕಾರಿ, ಹೊರಗುತ್ತಿಗೆ, ಖಾಸಗಿ, ಹೀಗೆ ಕಾರ್ಮಿಕರು ಎಲ್ಲ ಕಡೆಗೂ ದುಡಿಯುತ್ತಿದ್ದಾರೆ. ಕಾರ್ಮಿಕರನ್ನು ಸ್ಮರಿಸುವ ದಿನವೇ ವಿಶ್ವ ಕಾರ್ಮಿಕರ ದಿನಾಚರಣೆ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಳ್ಳಿ ಅಂಜಿನಪ್ಪನವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರ್, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಪೂಜಾ ಶೆಟ್ಟಿ, ವಿಜಯನಗರ ಜಿಲ್ಲಾಧ್ಯಕ್ಷರಾದ AK ಈರಪ್ಪ, ತಾಲೂಕು ಕಾರ್ಮಿಕರ ಇಲಾಖೆ ಅಧಿಕಾರಿ ಮೌನೇಶ್, ಕಚೇರಿ ವ್ಯವಸ್ಥಾಪಕ ಕೂಡ್ಲಯ್ಯ, ತಾಲೂಕು ಕಾರ್ಯಾಧ್ಯಕ್ಷ ಬಾಲಾಜಿ, ಫಕೀರಪ್ಪ, ಗುರುಸ್ವಾಮಿ, ಸುಲೇಮಾನ್, ರಫಿ, ಶಬೀರ್, ದೊಡ್ಡಬಸಯ್ಯ, ಶಿವಪ್ಪ, ತಾತಪ್ಪ ಮತ್ತಿತರ ಎಲ್ಲ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಅವರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ, ಹಾಗೆಯೇ ಇವತ್ತು ಯಾರನ್ನು ನಾವು ಕಾರ್ಮಿಕರಂತಂದು ಹೇಳಿ ಕರಿತೀವಿ, ಈ ಕಾರ್ಮಿಕ ದಿನಾಚರಣೆ ಮಹತ್ವ ಏನು ಅನ್ನುವಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಮ್ಮ ಕಾರ್ಮಿಕ ನಿರೀಕ್ಷಕರು ಕೂಡ ಇವತ್ತು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಒಂದು ಸಂಘ ಉದ್ಘಾಟನೆ ಹಾಗೆ ಅಂಬೇಡ್ಕರ್ ಅವರನ್ನು ಪೂಜಿಸುವುದರ ಮೂಲಕ ನಾವು ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸೋಣ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಬೆವರು ಸುರಿಯುವಂಥ ದುಡಿಯೋ ವರ್ಗವನ್ನು ನಾವು ಕಾರ್ಮಿಕರು ಅಂತಂದೇಳಿ ಕರಿತೇವೆ. ಈ ಬೆವರು ಹನಿ ಮುಂದಿನ ದಿನಮಾನಗಳಲ್ಲಿ ಮುತ್ತಾಗಲಿ ಅನ್ನುವಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಎಲ್ಲ ಕಾರ್ಮಿಕರು ಕೂಡ ತಮ್ಮ ಒಂದು ಸೌಲಭ್ಯಗಳನ್ನು ಪಡೆಯೋದ್ರ ಮೂಲಕ ಇವತ್ತು ನೀವು ಏನಂತಂದರೆ ಕಾರ್ಮಿಕರು ಇನ್ನೂ ಸಬಲರಾಗಬೇಕು ಅನ್ನುವಂಥದ್ದು ಈ ಒಂದು ಹೇಳಿಕೆ ಮೂಲಕ ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಮೊದಲನೇದಾಗಿ ನಾವು ಈ ಒಂದು ಅಂಬೇಡ್ಕರ್ನ ನಾವು ಪೂಜಿಸೋದು ಯಾಕೆ ಅಂತಂದರೆ, ಅವತ್ತು ದುಡಿಯುವ ವರ್ಗನ ಮೇಲನ್ನು ಎತ್ತಿದ್ರು. ಅಂದರೆ ಯಾವ ಟೈಮ್ಗೆ ದುಡಿಬೇಕು, ಎಷ್ಟು ತಾಸು ದುಡಿಬೇಕು, ಅವರ ಕಾರ್ಮಿಕರ ಸೌಲಭ್ಯಗಳು ಏನು ಅನ್ನುವಂಥದ್ದನ್ನ ಅವರು ಮೊದಲೇ ಹೇಳಿದ್ರು. ಹಾಗೆಯೇ ಅಂಬೇಡ್ಕರ್ ಅವರು ಮೊದಲ ಕಾರ್ಮಿಕ ಸಚಿವರಾಗಿದ್ದರು. ಇದು ಒಂದು ಮಾಹಿತಿ. ಹಾಗೆಯೇ ಇವತ್ತು ಮಹತ್ವ ಯಾವುದು ಅಂತಂದರೆ, ಇವತ್ತು ಎಲ್ಲ ದುಡಿಯುವ ವರ್ಗಕ್ಕೆ ಕೊಡುವ